ಆಮೇಲೆ ಏನು ಬೆಲೆ ಕಟ್ಟಿದ್ದಾರೆ ಇವು? ಇವು ಎಲ್ಲ 30 ಆಗವೆ. ಹೌದಾ? ಈ ಮೂರಕ್ಕೂ ನೋಡಿದ್ರೆ ಸುಗ್ನಲ್ಲಿ ವ್ಯಾಪಾರ ಆಗ್ಬೇಕಾಗಿದ್ದೀವಿ. 42 ಹೇಳ್ತೀನಿ. ಚೆನ್ನಾಗಿದೆ ಸರ್. ಏನ್ ಕರ ಅದೇ ಜಾತಿ ಕುಲ ಹೆಂಗ ಅಂತ ಕರ ಆಗಿಲ್ಲ. ಚೆನ್ನಾಗಿ ಸಾಕಿದ್ದೀರ ಸರ್. ಆರಾಮ? ಆರಾಮ್. ಅದು ಯಾರಿಗೆ ಸೇರ್ಬೇಕು ಅವ್ರಿಗೆ ಸೇರ್ಬೇಕಲ್ವಾ? ಅದೇ. ನೆಕ್ಸ್ಟ್ ಯಾವ ಜಾತ್ರೆ? ನೆಕ್ಸ್ಟ್ ಸಿದ್ಧಗಂಗೆ ತಕ ಎಲ್ಲೂ ಹೋಗಲ್ಲ ಸರ್. ಮಾಗಡಿ ಅಂದ್ರೆ ಯುಗಾದಿ ಹಬ್ಬದ ದಿನ. ಅಷ್ಟು ಮಾಡಿ ಅಲ್ವಾ? ನೀವು ಸುಮಾರು ಜಾತ್ರೆಗೆ ಹೋಗಿದ್ರಲ್ವಾ? ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಲ್ವಾ? ಮಾಗಡಿಗೆ ಬನ್ನಿ, ಒಳ್ಳೇದಾಗುತ್ತೆ. ಮಾಗಡಿಗೆ ಹಾಕ್ತೀನಿ. ಕೊಡಿ, ನಂಬರ್ ಕೊಡಿ. 97 39 39 75 44 79. ನಿಮ್ಮ ಹೆಸರು? ಕುಮಾರ್ ಅಂತ. ನೆಲಮಂಗಲ ತಾಲೂಕು. ಕುಮಾರ್. ಹಾಕ್ತೀನಿ. ಒಳ್ಳೇದಾಗ್ಲಿ ಸರ್, ಒಳ್ಳೆ ವ್ಯಾಪಾರ ಆಗಲಿ. ಏನ್ ಬೆಲೆ ಕಟ್ಟಿದ್ದೀರಾ? 180. ಬಿಡೋದು ಫೈನಲ್ ರೇಟು? 180 ಹೇಳ್ತಾ ಇದ್ದೀರಾ? ಅವು ಅವೆಷ್ಟು? 1.5. ಅವು ಹಸ್ಕೊಡೋದು 120. 1.5, 1.80. ವ್ಯಾಪಾರ ಕೂತ್ಕೊಂಡಾಗ ಹೆಚ್ಚು ಕಡಿಮೆ ಆಗುತ್ತೆ. ಎಲ್ಲ ಹಿಂಡಿನ ಹಳ್ಳಿಕಾರಿ ಅಲ್ವಾ? ಯಾವಾಗ ಬಂದ್ರಿ? ಹೌದಾ? ಇದು ಹಲ್ಲಾಗಿದಾವ? ಅವು ಆಗಿಲ್ಲ. ಆರಲ್ಲ? ಹೌದಾ? ಹಸ್ಗಳಲ್ವಾ? ಸರಿ. ಕೆಲವೊಂದು ಹಸುಗಳು ಒಳ್ಳೆ ಕಣಕಣ್ಣೆ ಕಾಣ್ತವೆ ಅಲ್ವಾ? ಯಾವ ಯಜಮಾನ್ರೆ? ಯಾವ ಕಡೆ ತಾಲೂಕು? ಹೌದಾ? ಯಾವಾಗ ಬಂದ್ರಿ? ನೆನ್ನೆ ದಿನ. ಹೌದಾ? ಇನ್ನು 4 ದಿನ ಇರುತ್ತಾ? ಇನ್ನ ಶುಕ್ರವಾರ ಶನಿವಾರ ತನಕ ಇರುತ್ತೆ. ಈ ಜಾತ್ರೆ ಇರುತ್ತಲ್ವಾ? ಬಟ್ ಹೊರಗಿನ ಗಿರಾಕಿ ಬರಬೇಕು ಅಲ್ವಾ? ಹೊರಗಿನ ಗಿರಾಕಿ ಬರಬೇಕು ಅಲ್ವಾ? ಜಾತ್ರೆ ಬರಬೇಕು. ನಮ್ಮ ಒಂದು 7 ಜೋಡಿ ಅವೆಲ್ಲ. 7 ಜೋಡಿ ಇದಾವ ನಿಮ್ಮವೇನಾ? ಫೋನ್ ನಂಬರ್ ಇದೆಯಾ? ಕೊಡಿ. 9538331031. ನಿಮ್ಮ ಹೆಸರು? ಶಿವಕುಮಾರ್. ಹಾಕ್ತೀನಿ. ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡ್ತಾರೆ. ಸರಿ. ಏನ್ ಬೆಲೆ ಕಟ್ಟಿದ್ದೀರಾ ಸರ್? 1,35,000. ಹಲ್ಲು? 2 ಮಾಡಿಲ್ಲ. ಇರ್ಲಿ, ಚೆನ್ನಾದೇವ್ರಿ. ಅದು ಯಾರಿಗೆ ಸಿಗ್ಬೇಕು ಅವ್ರಿಗೆ ಸಿಗುತ್ತೆ, ಯಾರಿಗೆ ಋಣ ಇರುತ್ತೆ ಅವ್ರಿಗೆ ಸಿಗುತ್ತೆ ಅಲ್ವಾ? ಹಂಗೆ ಅಲ್ವಾ? ನಾವೇನೇ ಪ್ರಯತ್ನ ಮಾಡಿದ್ರು ಯಾವ ಋಣ ಎಲ್ಲಿಗೆ ಸೇರ್ಬೇಕು ಅಲ್ಲೇ ಸೇರುತ್ತೆ ಅಲ್ವಾ? ಈಗ ಒಂದ್ ಮನೆಗೆ ಗಂಡಾಗಲಿ ಹೆಣ್ಣಾಗಲಿ ತರಬೇಕು ಅಂದ್ರೆ ನಿಮ್ಮ ಋಣ ಇದ್ರೇನೆ ಮಾತ್ರ ಸೇರುತ್ತೆ ಅಲ್ವಾ? ಹಂಗಾಗಿ ವ್ಯಾಪಾರ ನಷ್ಟ ಅದು ಸೆಕೆಂಡರಿ ಅದು ಅಲ್ವಾ? ಯಾವ್ರಿಗೆ ಕೊಡ್ರೆ? ಮಧುಗಿರಿಪಾಳ್ಯನಾ? ಆಮೇಲೆ ಜೀಪಾಳ್ಯ. ಆಮೇಲೆ ಒಂದು ದನದ ಆಯಸ್ಸು ಎಷ್ಟು ವರ್ಷ ನಿಮ್ಮ ಅನುಭವದ ಪ್ರಕಾರ? ಆಯಸ್ಸು ವಯಸ್ಸು ನಮ್ಗ ಅಲ್ಲ ದನದ 10ರಿಂದ 20 ವರ್ಷ. 10ರಿಂದ 20? 1 ವರ್ಷದಿಂದ 20 ವರ್ಷ ತನಕ ಆಯಸ್ಸು. ಅದ್ರೊಳಗಡೆ 20 ವರ್ಷ 20ರಿಂದ 25 ಅಂತಾರೆ. 20ರಿಂದ 25 15 ವರ್ಷದ ಒಳಗಡೆ ಕ್ಲೋಸ್ ಅಲ್ಲ? 15 ವರ್ಷ ಒಳಗಡೆ ಕ್ಲೋಸ್. ಆಮೇಲೆ ಒಂದು ಹಸು ಎಷ್ಟು ಸುಲುಗಳನ್ನ ಕೊಡುತ್ತೆ? 6. ಅಂದ್ರೆ ಒಬ್ಬರೇ ಮನೇಲಿ ಇರ್ಬೇಕು, ಚೆನ್ನಾಗಿ ನೋಡ್ಕೋಬೇಕು. ಕರೆಕ್ಟ್. ಅಂದ್ರೆ ಒಬ್ಬರೇ ಮನೇಲಿ ಇರ್ಬೇಕು, ಚೆನ್ನಾಗಿ ನೋಡ್ಕೋಬೇಕು ಅಲ್ವಾ?
20ರಿಂದ 25 ಅಲ್ವಾ ಹೇಳ್ಕೋಬೋದಲ್ವಾ? ಅಷ್ಟೇ. ಈಗ ಹೆಂಗ್ ಗೊತ್ತಾ, ಈಗ ನಮ್ಮ ಆರೋಗ್ಯದಲ್ಲಿ ಏರುಪೇರು ಆದ್ರೆ ಡಾಕ್ಟರ್ ಹತ್ರ ಹೋಗ್ತೀವಿ. ಕರೆಕ್ಟ್. ಈಗ ಅವ್ರ ಆರೋಗ್ಯ ಏರುಪೇರು ಆದ್ರೆ ಅವ್ರ ವರ್ತನೆಯಲ್ಲಿ ನಾವು ಗಮನ ಕೊಡ್ಬೇಕು. ಅದೇ ಅವ್ ಬಾಯಿ ಬಿಟ್ಟು ಹೇಳಲ್ವಲ್ಲ ಅದೇ ಅಲ್ವಲ್ಲ? ನೋಡಿ ಬಂದವನಲ್ಲ ಸಂತೆಗೆ ಅವನು ಹುಡುಗ ಜಾತ್ರೆ ಹೌದಾ? ನೋಡಿ ಆ ವಯಸ್ಸಿಗೆ ಬಂದವನಲ್ಲ ಅವನು ಅದಲ್ಲಿ ಅಲ್ವನೇ? ಇರ್ಲಿ ಅಲ್ವಾ? ನೋಡಕ್ಕೆ ಆ ವಯಸ್ಸಿಗೆ ಬಂದವನಲ್ಲ ಸರ್. ಆಗ್ಲಿ ಯಜಮಾನ್ರಿ, ಒಳ್ಳೇದಾಗ್ಲಿ. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮಧುಗಿರಿಗೆ ಬಂದಿದ್ದೀನಿ. ಪ್ರತಿ ವರ್ಷ ಇಲ್ಲಿ ದನಗಳ ಜಾತ್ರೆ ನಡೆಯುತ್ತೆ, ದಂಡಿ ಮಾರಮ್ಮನ ಜಾತ್ರೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ದನಗಳ ಜಾತ್ರೆ ಕೂಡ ನಡೆಯುತ್ತೆ. ತುಂಬ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಸಂತೆ ಮಧುಗಿರಿ ಜಾತ್ರೆ, ದಂಡಿನ ಮಾರಮ್ಮನ ಜಾತ್ರೆ ಪ್ರಯುಕ್ತ ದನಗಳ ಜಾತ್ರೆ ಕೂಡ ಆರಂಭ ಆಗುತ್ತೆ. ಈಗಾಗಲೇ ಆರಂಭಗೊಂಡಿದೆ. ನಾನಿವತ್ತು ಬಂದಿದ್ದೀನಿ. ಇನ್ನೂ 4-5 ದಿನ ಇರುತ್ತೆ. ಜಾಸ್ತಿ ಹಳ್ಳಿಕಾರ್ ತಳಿ ಬರುತ್ತೆ ಇಲ್ಲಿ. ಎಲ್ಲ ರೈತರು ಬರ್ತಾರೆ, ನಾಡಿನ ಮೂಲೆ ಮೂಲೆಯಿಂದ ರೈತರು ಬರ್ತಾರೆ. ಅವರು ಸಾಕಿ ಬೆಳೆಸಿರುವ ಪ್ರೀತಿಯ ಜಾನುವಾರುಗಳನ್ನು ಮಾರಾಟ ಮಾಡ್ತಾರೆ, ಖರೀದಿ ಮಾಡ್ತಾರೆ. ಮಧುಗಿರಿ ದನಗಳ ಜಾತ್ರೆ 2026.